ಹಾಯ್ ಆಲ್, ಇದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ವ್ಲಾಗ್. ನಾವು ಸ್ಯಾಟರ್ಡೆ ಈವ್ನಿಂಗ್ ಪಾರಿವಾಳ ತೊಗೊಂಡು ಬರೋಣ ಅಂತ ಹೊರಟ್ವಿ. ನಮ್ಮ ಏರಿಯಲ್ಲಿ ಜಾತ್ರೆ ಇತ್ತು, ಸೊ ರೋಡೆಲ್ಲ ಫುಲ್ ಲೈಟಿಂಗ್ಸು, ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ. 20 ಮಿನಿಟ್ಸಲ್ಲಿ ನಾವು ನಮ್ಮ ಲೊಕೇಶನ್ನ ರೀಚ್ ಆದ್ವಿ. ಶಾಪಲ್ಲಂತೂ ಫುಲ್ ಪಾರಿವಾಳನೇ ಇತ್ತು. ಅದರಲ್ಲಿ ಕಣ್ಣು, ರೆಕ್ಕೆ ಆ್ಯಂಡ್ ಲೈನೇಜ್ ಎಲ್ಲ ನೋಡಿ ನಾವು ಒಂದಿಷ್ಟು ಪಾರಿವಾಳಗಳನ್ನ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ. ತಂದು ನಾವು ನಮ್ಮ ಮನೆಯಲ್ಲಿರೋ ಟೆಂಪ್ರವರಿ ಗೂಡಲ್ಲಿ ಇಟ್ಟಿದ್ದೀವಿ. ನಾವು ಹೋಗೋ ಮೊದಲು ಪಾರಿವಾಳಗೆ ಕೇಜ್ನ ಆರ್ಡರ್ ಮಾಡಿದ್ವಿ. ಅವರು ನೈಟ್ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಅಂದಿದ್ರು. ಸೊ ನಾವು ಹೋಗಿ ಬಂದಾದಮೇಲೆ ನೈಟ್ ಆಲ್ಮೋಸ್ಟ್ 9:30 10ಗೆ ನಮಗೆ ಗೂಡು ಬಂತು. ಗೂಡನ್ನ ನಾವು ಸೇಫಾಗಿ ಒಳಗಡೆ ಇಟ್ವಿ, ಯಾಕಂದರೆ ನೈಟಲ್ಲಿ ಮಳೆ ಬೇರೆ ಬರ್ತಾ ಇತ್ತು. ಆ್ಯಂಡ್ ನೈಟೇ ನಾವು ಗೂಡನ್ನ ಇಟ್ಟು ಪಾರಿವಾಳನ ಶಿಫ್ಟ್ ಮಾಡೋಕ್ಕಾಗಿಲ್ಲ, ಟೈಮ್ ಆಗಿತ್ತು ಅಂತ. ನಮ್ಮ ಮನೆ ಮಕ್ಕಳು ಗೂಡನ್ನ ನೋಡಿ ಏನಿದು ಅಂತ ಕ್ವಾಲಿಟಿ ಟೆಸ್ಟ್ ಮಾಡ್ತಾಯಿದ್ರು, ಯಾಕಂದರೆ ಅವರಿಗೆ ಈ ಗೂಡು ಹೊಸ್ತು. ನಾವು ಸಂಡೇ ಮಾರ್ನಿಂಗ್ ಎದ್ಬಿಟ್ಟು ನಮ್ಮ ಪಾರಿವಾಳಗಳನ್ನೆಲ್ಲ ಎಬ್ಸಿದ್ವಿ. ಆ್ಯಂಡ್ ಹೇಗಿದ್ದಾವೆ ಅಂತ ಹೇಳಿ ನೋಡ್ತಾ ಇದ್ವಿ ನಾವು. ಅವನು ಕಂಫರ್ಟಬಲಾಗಿ ಚೆನ್ನಾಗೇ ಇದ್ವು. ಹಾಗೆ ಹಳೆ ಗೂಡನ್ನೆಲ್ಲ ತೆಗೆದು ಕೆಳಗಿಟ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಜ್ಜ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಸೊ ಅದು ತುಂಬ ಒಂದೇ ದಿನಕ್ಕೇ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಸೊ ಅಲ್ಲಿರೋ ಧೂಳೆಲ್ಲ ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೊಸ ಗೂಡು ಏನು ತಂದಿದ್ವಿ ಅದನ್ನು ಇಟ್ವಿ. ಸೊ ಹೊಸ ಗೂಡು ಬಂದ್ಬಿಟ್ಟು ನಾವು ನಮಗೇನು ಬೇಕು ಆ ಸೈಜಲ್ಲೇ ನಾವು ಕಸ್ಟಮೈಸ್ ಮಾಡ್ಕೊಂಡಿದ್ವಿ 3 ಗೂಡನ್ನು. ಸೊ ಅದಕ್ಕೆ ನಮಗೆ ಅಲ್ಲಿಡೋಕ್ಕೆ ಈಸಿಯಾಗಿ ಬಂತು. ನಾವು ಈ ಗೂಡನ್ನ ಯಾವ ಥರ ಮಾಡಿಸಿದ್ದೀವಿ ಅಂದರೆ, ಇದಕ್ಕೆ 2 ಲಾಕ್ ಇಡ್ಸಿದ್ದೀವಿ. ಸೊ ಆ 2 ಲಾಕ್ ತೆಗೆದ್ರೆ ಮಾತ್ರ ಡೋರ್ ಓಪನ್ ಆಗೋದು. ಹಾಗೆ ಇದಕ್ಕೆ ಒಂದು ಟ್ರೇ ಮತ್ತು ಮೆಶ್ನೂ ಮಾಡಿಸಿದ್ದೀವಿ, ನಮಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಮತ್ತು ನಮ್ಮ ಪಾರಿವಾಳಗಳು ಹೈಜೀನ್ ಆಗಿರುತ್ತೆ, ಸೊ ಅವು ಕಾಲುಗಳು ಅಷ್ಟು ಗಲೀಜಾಗಲ್ಲ. ಸೊ ಇದನ್ನು ಈ ಥರ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಅದನ್ನು ಮತ್ತೆ ಅದ್ರ ಒಳಗಡೆನೆ ಹಾಕ್ಬೋದು. ಈ ಥರ ಇದನ್ನು ಹಾಕಿಬಿಟ್ಟು ಮತ್ತೆ ಡೋರ್ ಕ್ಲೋಸ್ ಮಾಡಿದ್ರೆ ನಮ್ಮ ಪಾರಿವಾಳಗಳು ಸೇಫ್ ಆಗಿರ್ತವೆ. ಸೊ ಹಾಗೆ 3 ಬಾಕ್ಸ್ನು ನಾವು ಒಂದೇ ಸೈಜಲ್ಲಿ ಮಾಡಿಸಿರೋದ್ರಿಂದ ಅದನ್ನು ಎಲ್ಲ ತೊಗೊಂಡು ಬಂದು ನಾವು ಸಜ್ಜ ಮೇಲೆ ಇಟ್ಕೊಂಡ್ವಿ, ನೀಟಾಗಿ ಜೋಡಿಸಿ. ನಾವು ಗೂಡುಗಳನ್ನೆಲ್ಲ ಇಟ್ಟ ಮೇಲೆ ನಮ್ಮದು ಗೂಡಿನ ಫೈನಲ್ ಲುಕ್ಕು ಈ ಥರ ಇತ್ತು. ಟೋಟಲ್ 6 ಕೇಜ್ಗಳು. ಸೊ ಇದು ನಮ್ಮ ಬ್ರ್ಯಾಂಡಿಗೆ ಕೂತ್ಕೊಂಡು ನೋಡ್ತಾ ಇದ್ಲು, ಇವರೇನಪ್ಪ ಬೆಳಗ್ಗೆ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಇವಳು ನೋಡ್ತಾನೆ ಇರ್ತಾಳೆ ಅಂತ ಹೇಳಿ ನಾವು ಮತ್ತೆ ನೆಕ್ಸ್ಟ್ ಗೂಡ್ಗೆ ಕ್ಲೀನಾಗಿರಲಿ ಮತ್ತು ಕ್ಲೀನ್ ಮಾಡೋಕ್ಕೂ ಈಸಿ ಆಗಲಿ ಅಂತ ಹೇಳಿ ಪೇಪರ್ನೆಲ್ಲ ಇಟ್ಕೊಂಡ್ವಿ. ಫಸ್ಟು ಕೇಜ್ ಒಳಗಡೆ ನಾವು ನಮ್ಮ ಸ್ನೇಕ್ ಬಾಬುನ ಬಿಟ್ವಿ. ಅದಾದಮೇಲೆ ನಾವು ನೆಕ್ಸ್ಟು ರೌಡಿ ರಂಗಣ್ಣನ ಬಿಟ್ವಿ. ಸೊ ಇಬ್ಬರೂ ಹೊಸ ಗೂಡು ನೋಡಿಬಿಟ್ಟು ತುಂಬಾ ಖುಷಿಯಾಗಿದ್ದರು, ಮತ್ತು ಅವ್ರಿಗೆ ಸ್ವಲ್ಪ ಸ್ಪೇಸು ಜಾಸ್ತಿ ಸಿಕ್ತು. ಸೊ ಅದಕ್ಕೆ ಆರಾಮಾಗಿ ಓಡಾಡಿಕೊಂಡು ಹೊಸ ಮನೆ ಅಂದ್ಕೊಂಡು ಖುಷಿಯಾಗಿದ್ದರು. ಆಮೇಲೆ ನಾವು ಕಪಲ್ಸ್ನ ಬಿಟ್ವಿ. ಇನ್ನು ಮುಂದಿನ ವೀಡಿಯೋಲಿ ಅಪ್ಡೇಟ್ ಕೊಡ್ತೀನಿ.